ನಮಸ್ಕಾರ ಗೆಳತಿಯರೇ, ಈಗ ಬಿಳಿ ಸಾಸಿವೆ ಬಗ್ಗೆ ತಿಳಿಸುತ್ತಿದ್ದೇನೆ. ಈ ಬಿಳಿ ಸಾಸಿವೆಯು ಅದ್ಭುತವಾದದ್ದು. ಇದನ್ನು ಕೆಟ್ಟ ದೃಷ್ಟಿ ಮತ್ತು ಶತ್ರುಬಾಧೆ, ಮಾಟ ಮಂತ್ರ ಎಲ್ಲ ಸಮಸ್ಯೆಯಿಂದ ದೂರವಾಗುತ್ತದೆ. ಅಡುಗೆ ರುಚಿ ನೀಡುವುದಲ್ಲದೆ ಅನೇಕ ಔಷಧಿ ಗುಣಗಳನ್ನು ಹೊಂದಿದೆ. ಇದು ಜೀರ್ಣಕ್ರಿಯೆಗೆ ಉತ್ತೇಜನ ನೀಡುತ್ತದೆ, ಉಸಿರಾಟದ ತೊಂದರೆ ಮತ್ತು ಕೀಲು ನೋವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚಾಗಿ ಮಸಾಲೆ ಮತ್ತು ಸಾಂಬಾರು ಪದಾರ್ಥಗಳಲ್ಲಿ ಇದನ್ನು ಉಪಯೋಗಿಸುತ್ತಾರೆ. ಹೆಚ್ಚಾಗಿ ಉಪ್ಪಿನಕಾಯಲ್ಲೇ ಉಪಯೋಗಿಸುತ್ತಾರೆ ಇದನ್ನು ಬಿಳಿ ಸಾಸಿವೆನ. ಆರೋಗ್ಯ ಮತ್ತು ಔಷಧಿ ಗುಣಗಳು ತುಂಬ ಹೊಂದಿದೆ. ಬಿಳಿ ಸಾಸಿವೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಉಸಿರಾಟದ ಸಮಸ್ಯೆ, ಎದೆಯಲ್ಲಿ ಕಫ ಮತ್ತು ನೋವು ನಿವಾರಕ, ಸಂಧಿವಾತ, ಕಾಲತ್ತು ನೋವು ಇದ್ದರೆ ಬಿಳಿ ಸಾಸಿವೆ ಎಣ್ಣೆ ಹಚ್ಕೊಂಡ್ರೆ ಕಾಲು ನೋವು, ಕೈ ನೋವು ಕಮ್ಮಿ ಆಗುತ್ತದೆ. ವಿಟಮಿನ್ ಮತ್ತು ಖನಿಜ, ಇದು ದೇಹಕ್ಕೆ ಅಗತ್ಯವಿರುವ ಆ್ಯಂಟಿಆಕ್ಸಿಡೆಂಟನ್ನು ಒದಗಿಸುತ್ತದೆ. ಅಡಿಗೆ ಮತ್ತು ಆಹಾರಗಳಲ್ಲಿ ಉದ್ಯಮಗಳಲ್ಲಿ ಇದು ಉಪ್ಪಿನಕಾಯಿ ಸಂಸ್ಕರಿಸಲು ಮುಖ್ಯವಾಗಿದೆ. ಆಹಾರ ರುಚಿ ಹೆಚ್ಚಿಸಲು ಇದನ್ನು ಬಳಸುತ್ತಾರೆ. ಸೌಂದರ್ಯವರ್ಧಕದಲ್ಲೂ ಕೂಡ ಬಳಸುತ್ತಾರೆ. ಬಿಳಿ ಸಾಸಿವೆ ಬೀಜದ ಪುಡಿಯನ್ನು ಲೋಷನ್, ಕ್ರೀಮ್ ಮತ್ತು ಸೋಪ್ಗಳಲ್ಲಿ ತಯಾರಿಕೆಯಲ್ಲಿ ಕಂಡೀಷನ್ ಆಗಿ ಬಳಸುತ್ತಾರೆ. ಸಾಸಿವೆ ಎಣ್ಣೆ ಕೂದಲ ಆರೈಕೆಗೂ ಬಳಸುತ್ತಾರೆ. ಬಿಳಿ ಕೂದಲು ಕಪ್ಪಾಗುತ್ತವೆ. ಈ ಸಾಸಿವೆ ಎಣ್ಣೆ ಹಚ್ಚುವುದರಿಂದ ಬಿಳಿ ಕೂದಲು ಕಪ್ಪಾಗುತ್ತವೆ. ಆದರೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ನಂಬಿಕೆಯಲ್ಲಿ ಬಿಳಿ ಸಾಸಿವೆಗೆ ಹೆಚ್ಚಿನ ಮಹತ್ವವಿದೆ. ಎಲ್ಲ ಹೋಮ ಹವನದಲ್ಲಿ ಹೆಚ್ಚಾಗಿ ಬಿಳಿ ಸಾಸಿವೆ ಇಲ್ಲದೆ ಯಾವ ಕೆಲಸನೂ ಮಾಡುವುದಿಲ್ಲ. ಈ ಬಿಳಿ ಸಾಸಿವೆ ಮತ್ತು ಉಪ್ಪನ್ನು ತೆಗೆದುಕೊಂಡು ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಕೈಲಿ ಒಂದು ಚಮಚೆಯಷ್ಟು ಸಾಸಿವೆ, ಒಂದು ಚಮಚೆ ಉಪ್ಪು ಹಾಕ್ಕೊಂಡು ಎಡಗೈಲಿ ಹಿಡ್ಕೊಂಡು, ನಿಮಗೆ ಅಥವಾ ಬೇರೆದವ್ರಿಗಾದರೂ ಎಡಗೈಲಿ ಹಾಕ್ಕೊಂಡು 9 ಸಲ ನಿವಾಳಿಸ್ಬೇಕು. 9 ಸಲ ನಿವಾಳಿಸಿ 3 ಸಲ ತಲೆ ಸುತ್ತಬೇಕು. ಮೇಲೆ ಸುತ್ತಿಸಿ ಅದನ್ನು ಒಲೆಯಲ್ಲಿ, ಅಥವಾ ಒಲೆ ಇದ್ದರೆ ಒಲೆಯಲ್ಲಿ ಹಾಕ್ಬೋದು, ಇಲ್ಲಾಂದರೆ ತೆಂಗಿನ ಚಿಪ್ಪು ಹಚ್ಚಿ ಅದರಲ್ಲಿ ಹಾಕ್ಬೋದು, ಅಥವಾ ಗ್ಯಾಸ್ ಇರ್ತೈತಲ್ಲ ಅದ್ರ ಮೇಲೆ ಒಂದು ಹಂಚಿಟ್ಟು ಹಂಚ ಮೇಲಾದರೂ ಹಾಕಿ ಈ ಥರ ನೆದರು ತೆಗೆಯೋದ್ರಿಂದ ಕೆಟ್ಟ ದೃಷ್ಟಿ, ದುಷ್ಟಶಕ್ತಿ, ಶತ್ರುಬಾಧೆ, ನರದೃಷ್ಟಿ, ಬೇರೆದವರು ನೀವು ಒಳ್ಳೆಯದಾಗುತ್ತಿದ್ದರೆ ಬೇರೆದವ್ರು ನೋಡಿ ದೃಷ್ಟಿ ಪಡ್ತಿದ್ದಾರೆ, ಚಲೋ ಆಗ್ಯಾರ ಅಂತಿರ್ತಾರಲ್ಲ, ಈ ಥರ ದೃಷ್ಟಿ ತೆಗೆದ್ರೆ ಬೇಗ ದೃಷ್ಟಿ ನಿವಾರಣೆ ಆಗುತ್ತದೆ. ಇದನ್ನು ಪ್ರತಿದಿನವೂ ಮಾಡ್ಬೋದು, ಅಥವಾ ವಾರಕ್ಕೊಮ್ಮೆ ಆದರೂ ಮಾಡ್ಬೋದು, ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ನೀವೆಲ್ಲಾದರೂ ಹೋಗಿ ಬಂದರೆ ನಿಮಗೆ ನೆದರಾಗಿದ್ದರೆ ಮಾಡ್ಬೋದು. ಕೈಕಾಲು ನುಡಿಸ್ತೈತೆ ಅಂದ್ರೂ ಮಾಡ್ಬೋದು. ಇದನ್ನು ನೀವು ಮಾಡ್ತಾಯಿದ್ರೆ ನಿಮಗೆ ಕೆಟ್ಟ ದೃಷ್ಟಿ ಆಗೋದಿಲ್ಲ. ಡೈಲಿ ಮಾಡಿದಂತೂ ಭಾಳ ಚಲೋ. ಆಗಲಿಲ್ಲ ಅಂದರೆ ಒಂದು ವಾರಕ್ಕೊಮ್ಮೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಥರ ದೃಷ್ಟಿ ತೆಗೆದು ಹೋಗಿದ್ದು ಭಾಳ ಚಲೋ. ಸಣ್ಣ ಮಕ್ಕಳಿಗೂ ತೆಗಿಬೋದು, ದೊಡ್ಡವರು ತಗೋಬೋದು. ಈಗಿನ ಜನ್ರೇಷನಲ್ಲಿ ಎಲ್ಲರಿಗೂ ದೃಷ್ಟಿ ಆಗೇ ಆಗುತ್ತೆ. ಯಾರಾದರೂ ಸ್ವಲ್ಪ ಮುಂದೆ ಹೋಗ್ತಾರಂದರೆ ಅವ್ರಿಗೆ ಬೇರೆದವ್ರು ಮುಂದೆ ಹೋಗ್ತಾರೆ ಅಂತ ಹೇಳ್ತಾರೆ. ಅದೇ ದೃಷ್ಟಿಯಾಗಿ ಅದೇ ಕಣ್ಣು ಹತ್ತಿ ಜೀವನದಲ್ಲಿ ಮುಂದೆ ಹೋಗೋ ವ್ಯಕ್ತಿ ಸತ್ಯಾಗ ಮುಂದೆ ಹೋಗೋದಿಲ್ಲ, ಯಶಸ್ವಿ ಆಗೋದಿಲ್ಲ. ನಾವು ಯಾವುದೇ ಕೆಲಸದಲ್ಲಿ ಯಶಸ್ವಿ ಆಗಬೇಕಂದ್ರೆ ಮೊದಲು ಈ ಕೆಲಸನ ಮಾಡಬೇಕು. ಫಸ್ಟು ಡೈಲಿ ದೃಷ್ಟಿ ತೆಗಿಬೇಕು, ಅಥವಾ ವಾರಕ್ಕೊಮ್ಮೆ, ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಾದರೂ ದೃಷ್ಟಿ ತೆಗಿತಾ ಇದ್ದರೆ ನಮಗೆ ಕೆಟ್ಟ ದೃಷ್ಟಿ ಇದ್ದಿದ್ದೆಲ್ಲ ಹೋಗುತ್ತದೆ. ಮಾಟ ಮಂತ್ರ, ಶತ್ರುಬಾಧೆ, ನಾವು ಯಾವುದೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರೂ ಬೇಗ ದೂರ ಆಗುತ್ತೆ ಸಮಸ್ಯೆಗಳು. ನನ್ನ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ನಮಸ್ಕಾರ ಗೆಳತಿಯರೇ.